ಏನಂದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ಬೋದು ಟ್ಯಾಲೆಂಟ್ ತೋರಿಸ್ತೀವಿ ಅಂತ ಹೇಳಿ ಕಪಿ ಚೇಷ್ಟೆಗಳು ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ಏನ್ ಹೇಳ್ತಾರೆ? ನೀವ್ ಯಾರಿಗೆ ಹೇಳ್ತಿದೀರಾ ಅಂತ ಗೊತ್ತಾಯ್ತು. ಜನ ಎಂಟರ್ಟೈನ್ಮೆಂಟ್ ಗೋಸ್ಕರ ನೋಡ್ತಾರಲ್ವಾ, ಸೊ ಕಪಿ ಚೇಷ್ಟೆಗಳು ಸ್ವಲ್ಪ ಜನಕ್ಕೆ ಇಷ್ಟ ಆಗುತ್ತೆ. ಸೊ ಅವ್ರು ಅಲ್ಲಿ ಮಾಡ್ಕೊಂತ ಹೋಗ್ಲಿ. ಅಯ್ಯೋ ನನಗೆ ನೀನಂದ್ರೆ ಇಷ್ಟ ಇಲ್ಲ, ನಂಗೆ ಸುಮ್ಮನೆ ಕಾಡ್ಬೇಡ ಆಯ್ತಾ? ಅಯ್ಯೋ ಆದ್ರೆ ಅದು ಜನ ಆ ಕಪಿ ಚೇಷ್ಟೆ ನೋಡಿ 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 ಬೋರ್ ಆಗ್ಬಿಟ್ಟು ಲಾಸ್ಟ್ ಅವರು ಸೆಳಿತಾರೆ. ಹಂಗೆ ಒಬ್ರು ಸಿಂಗರ್ ಏನೋ ಯಾವ್ಯಾವ್ದೋ ಅದು ಸಟ್ಪಟ್ಟು ಮಧ್ಯಾಹ್ನ ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ ಸಟ್ಪಟ್ಟು ಎಂತ ಸಾಂಗ್ ಬಿಟ್ರು. ತಂದೇನು ಪಿಸು ತುಜೆ ಬಲ್ಲಿ ಕಂಡೇನು ಹಸಿ ಮಿಂಚು ಕಣ್ಣಲ್ಲಿ. ಹಂಗೆ ಯಾರನ್ನ ನಾವು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ಹೋಗೋದು ಸಡನ್ ಆಗಿ ಇದ್ದಕ್ಕಿದ್ದಂಗೆ ಕಾಣಿಸ್ಕೊಂಡವರು ಎಷ್ಟೋ ಜನ ಇದ್ದಕ್ಕಿದ್ದಂಗೆ ಡೌನ್ ಆಗ್ಬಿಟ್ಟಿದ್ದಾರೆ. ಈಗ ಜನ ಅವ್ರನ್ನ ಇದ್ದಕ್ಕಿದ್ದಂಗೆ ಮೇಲೆ ಒಂದ್ ಕಡೆ ತಗೊಂಡೋಗಿ ನಿಲ್ಸಿದ್ದಾರೆ ಅಂದ್ರೆ ಒಂದು ಜವಾಬ್ದಾರಿ ಇರೋ ಜಾಗದಲ್ಲಿ ನಿಲ್ಸಿ, ಒಂದು ಸ್ಟೇಜ್ ಮೇಲೆ ನಿಲ್ಸಿದ್ದಾರೆ. ನೀನ್ ಮಾತಾಡೋದು ನಂಗೆ ಇಷ್ಟ ಆಗಿದೆ, ನೀವು ಮಾತಾಡು, ನಿನ್ನ ನಾವು ಅನುಸರಿಸ್ತೀವಿ, ನೀನು ಹೇಳ್ದಂಗೆ ನಂಗೆ ಕೇಳ್ತೀವಿ ಅಂತ ಒಂದು ಸ್ಟೇಜ್ ಮೇಲೆ ನಿಲ್ಸಿರ್ತಾರೆ. ಇವಾಗ ನೀನೇ ಈ ಥರ ತುಕಾಲಿ ಥರ ಆಡ್ತಿದ್ದೆ ಅಂದರೆ ನಡಿ ಸೈಡ್ಗೆ ಅಂತ ನೋಡಿ ಇನ್ನೊಬ್ಬನ ಕರ್ಕೊಂಬಂದು ಅಲ್ಲಿಗೆ ನಿಲ್ಲಿಸ್ತಾರೆ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ್ಗು ನೋಡ್ತಾರೆ, ಮುಜುಗರ ಆಗೋಂಥದ್ದು ವಿಡಿಯೋಗಳು ಮಾಡ್ಬಿಡ್ತಾರೆ. ಸೊ ಅಲ್ಲಿಂದ ಜನ ಏನು ಮಾಡ್ತಾರೆ, ಅವ್ರನ್ನ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತಾರೆ. ದುಡ್ಡಿದ್ರೆ ದುನಿಯಾ ಆಳ್ಬೋದು, ಹಂಗಲ್ಲ. ಅವ್ರದ್ದು ಸೌಂದರ್ಯ ಏನಿರುತ್ತೋ ಅದು ಒಂದು ಅಷ್ಟು ಟೈಮ್ ಅಂತ ಇರುತ್ತೆ, ಒಂದು 5 ರಿಂದ 6 ವರ್ಷ. ಅದಾದ್ಮೇಲೆ ಅವ್ರ ಮುಖ ನೋಡೋರೇ ಇರಲ್ಲ, ಗೊತ್ತಾ? ಏನಂದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ಬೋದು ಟ್ಯಾಲೆಂಟ್ ತೋರಿಸ್ತೀವಿ ಅಂತ ಹೇಳಿ ಕಪಿ ಚೇಷ್ಟೆಗಳು ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ಏನ್ ಹೇಳ್ತಾರೆ? ನೀವ್ ಯಾರಿಗೆ ಹೇಳ್ತಿದೀರಾ ಅಂತ ಗೊತ್ತಾಯ್ತು. ಸೊ ಅದನ್ನ ಜನ ಆ ಥರದ್ದು ನೋಡ್ತಾರೆ. ಯಾಕೆಂದ್ರೆ ಅವರು ಕಪಿ ಚೇಷ್ಟೆ ಮಾಡೋದೇ ಸುಮಾರು ಜನಕ್ಕೆ ಇಷ್ಟ ಆಗ್ಬೋದು. ಜನ ಎಂಟರ್ಟೈನ್ಮೆಂಟ್ ಗೋಸ್ಕರ ನೋಡ್ತಾರಲ್ವಾ, ಸೊ ಕಪಿ ಚೇಷ್ಟೆಗಳು ಸ್ವಲ್ಪ ಜನಕ್ಕೆ ಇಷ್ಟ ಆಗುತ್ತೆ. ಸೊ ಅವ್ರು ಅಲ್ಲಿ ಮಾಡ್ಕೊಂತ ಹೋಗ್ಲಿ. ಆದ್ರೆ ಅದು ಜನ ಆ ಕಪಿ ಚೇಷ್ಟೆ ನೋಡಿ 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 ಬೋರ್ ಆಗ್ಬಿಟ್ಟು ಲಾಸ್ಟ್ ಅವರು ಸೆಳಿತಾರೆ. ಅದು ಅದರಿಂದ ಸ್ವಲ್ಪ ಜನಕ್ಕೆ ನಗು ಬರ್ತಿದೆ ಅಂದ್ರೆ ನಗ್ಲಿಕ್ಕೆ, ಜನರ ಮುಖದಲ್ಲಿ ನಗು ತರಿಸೋದು ಆ ಕಪಿ ಚೇಷ್ಟೆ ಅನ್ನೋದಾದ್ರೆ ಅದು ಒಳ್ಳೇದಲ್ಲ. ನಗು ಕೆಲವರು ಮಕ್ಕಳು ನಗುನೇ ಬರಲ್ಲ, ಮಕ್ಕಳು ಗಂಟೆ ಹಾಕೊಂಡಿರ್ತಾರೆ. ಇಂಥವ್ರು ವಿಡಿಯೋ ನೋಡಿದ ತಕ್ಷಣ ಪುಸ್ತಕ ನಗು ಬಿಡ್ತಾರಲ್ವಾ. ಸೊ ಹಂಗಾಗಿ ಕಪಿ ಚೇಷ್ಟೆ ಮಾಡೋದು ಒಂಥರ ಒಳ್ಳೇದೇ, ಜನಕ್ಕೆ ಎಂಟರ್ಟೈನ್ಮೆಂಟ್ ಅಂತ ಅನ್ಕೊಳ್ತೀನಿ. ಸೊ ಯಾರ ಬಗ್ಗೆನೂ ತಪ್ಪಾಗಿ ಮಾತಾಡಬಾರ್ದು. ಹಂಗೆ ಒಬ್ರು ಸಿಂಗರ್ ಏನೋ ಯಾವ್ಯಾವ್ದೋ ಅದು ಸಟ್ಪಟ್ ಡುಡುಮ್ ಅಂತೆಲ್ಲ ಆಡ್ತಾ ಇದ್ರು, ಎಂತ ಸಾಂಗ್ ಬಿಟ್ರು. ಸೊ ಹಂಗೆ ಯಾರನ್ನ ನಾವು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ಮತ್ತೆ ನಮ್ಗೆ ಗೊತ್ತಿಲ್ಲದೆ ಎಕ್ಸೆಪ್ಟೇಷನ್ ಇಲ್ಲದೆ ಇರೋಂಥದ್ದು ಏನೋ ಒಂದು ಕೊಟ್ಬಿಡ್ತಾರೆ, ಅವಾಗ ನಾವು ಯಾಕೆ ಫೀಲ್ಡ್ ಬಗ್ಗೆ ಆಡ್ಕೊಂಡ್ವಿ ಅಂತ ಅನ್ಸುತ್ತೆ. ಚೆನ್ನಾಗಿ ಅವರು ಯಾವತ್ತದು ಅವರಲ್ಲಿ ಇರೋ ಅದೇ ಟ್ಯಾಲೆಂಟ್ ಅನ್ನೋದಾದ್ರೆ ಆಮೇಲೆ ಅವ್ರು ಕಪಿ ಚೇಷ್ಟೆ ಮಾಡೋದು ಸ್ವಲ್ಪ ಯುನಿಕ್ ಆಗಿರ್ತಾರೆ ನೋಡಿ, ಜನ ಅವ್ರನ್ನೇ ಜಾಸ್ತಿ ನೋಡ್ತಾರೆ. ಸೊ ಒಳ್ಳೇದು. ಲೈಕ್ ಕೆಲವೊಬ್ಬರು ನೋಡ್ಬೋದು ರೀಲ್ಸ್ ಮಾಡಿ ಸದ್ ಮಾಡ್ತಾ ಇರ್ತಾರೆ ಹೆವಿ ಲೆವೆಲ್ ಅಲ್ಲಿ. ಸೊ ನೀವು ಈಗಲೂ ಕೂಡ ಸದ್ ಮಾಡ್ತಾನೆ ಇದ್ದೀರಾ, ಬಟ್ ಕೆಲವೊಬ್ಬೊಬ್ರು ಸದ್ ಮಾಡಿ ಸಡನ್ ಆಗಿ ಬಿದೋಗ್ಬಿಡ್ತಾರೆ, ಎಲ್ಲೂ ಕೂಡ ಕಾಣಿಸ್ಕೊಳ್ಳೋದೇ ಇಲ್ಲ. ಅದಕ್ಕೆ ಏನು ಹೇಳ್ತೀರಾ, ಏನು ಕಾರಣ ಇರ್ಬೋದು? ಸಡನ್ ಆಗಿ ಹೋಗೋದು, ಸಡನ್ ಆಗಿ ಇದ್ದಕ್ಕಿದ್ದಂಗೆ ಕಾಣಿಸ್ಕೊಂಡವರು ಎಷ್ಟೋ ಜನ ಇದ್ದಕ್ಕಿದ್ದಂಗೆ ಡೌನ್ ಆಗ್ಬಿಟ್ಟಿದ್ದಾರೆ. ಒಂದು ಮೇನ್ ರೀಸನ್ ಏನು ಅಂತಂದ್ರೆ, ಈಗ ಜನ ಅವ್ರನ್ನ ಇದ್ದಕ್ಕಿದ್ದಂಗೆ ಮೇಲೆ ಒಂದ್ ಕಡೆ ತಗೊಂಡೋಗಿ ನಿಲ್ಸಿದ್ದಾರೆ ಅಂದ್ರೆ ಒಂದು ಜವಾಬ್ದಾರಿ ಇರೋ ಜಾಗದಲ್ಲಿ ನಿಲ್ಸಿ, ಒಂದು ಸ್ಟೇಜ್ ಮೇಲೆ ನಿಲ್ಸಿದ್ದಾರೆ. ನೀನ್ ಮಾತಾಡೋದು ನಂಗೆ ಇಷ್ಟ ಆಗಿದೆ, ನೀವು ಮಾತಾಡು, ನಿನ್ನ ನಾವು ಅನುಸರಿಸ್ತೀವಿ, ನೀನು ಹೇಳ್ದಂಗೆ ನಂಗೆ ಕೇಳ್ತೀವಿ ಅಂತ ಒಂದು ಸ್ಟೇಜ್ ಮೇಲೆ ನಿಲ್ಸಿರ್ತಾರೆ. ಇವರು ಅಲ್ಲಿ ನಿಂತ ಮೇಲೆ ಜವಾಬ್ದಾರಿಯಿಂದ ಮಾತಾಡಬೇಕು. ಅವ್ರು ಮಾತಾಡೋ ಮಾತುಗಳು 4 ಜನಕ್ಕೆ ಇನ್ಸ್ಪೈರ್ ಆಗಬೇಕು, ಅಥವಾ ಇವರಿಂದ ಏನೋ ಕಲಿಯೋ ಥರ ಮಾತಾಡಬೇಕು. ಸ್ಟೇಜ್ ಮೇಲೆ ಹತ್ತಿದ ತಕ್ಷಣನೇ ಇವರು ಫಸ್ಟ್ ಚೆನ್ನಾಗಿ ಮಾತಾಡ್ತಾ ಅಂದರೆ ರೀಲ್ಸೇ ಆಗಲಿ, ವಿಡಿಯೋಸೇ ಆಗಲಿ, ಮಾತೇ ಆಗಲಿ, ಅವ್ರು ಏನರಿಂದ ಫೇಮಸ್ ಆಗಿದ್ರು ಆ ವಿಷಯನ ಬಿಟ್ಟು ಬೇರೆ ಏನಕ್ಕೋ ಕೈ ಹಾಕ್ತಾರೆ, ಬೇರೆ ಏನೋ ಮಾತಾಡೋಕ್ಕೆ ಇದು ಮಾಡ್ತಾರೆ. ಆಮೇಲೆ ಜನ ನೋಡ್ತಾ ಇರ್ತಾರೆ, ಒಂದು 4-5 ಸಲ ನೋಡ್ತಾರೆ. ನೋಡ್ಬಿಟ್ಟು ಏನು ಮಾಡ್ತಾರೆ, ಬಡ್ಡಿ ಮಗನೇ ನಿನಗೆ ಆ ಜಾಗದಲ್ಲಿ ತಂದು ನಿಲ್ಸಿರೋದು ನಿನ್ನಿಂದ ನಾವೇನೋ ಕಲಿಬೇಕು ಅಂತ. ಇವಾಗ ನೀನೇ ಈ ಥರ ತುಕಾಲಿ ಥರ ಆಡ್ತಿದ್ದೆ ಅಂದರೆ ನಡಿ ಸೈಡ್ಗೆ ಅಂತ ನೋಡಿ ಇನ್ನೊಬ್ಬನ ಕರ್ಕೊಂಬಂದು ಅಲ್ಲಿಗೆ ನಿಲ್ಲಿಸ್ತಾರೆ. ಸೊ ಅವ್ರ ಟ್ರೆಂಡ್ ಬಿದ್ದೋಗುತ್ತೆ. ಹಿಂಗೆ ಆಗಿ ಏನಾಗುತ್ತೆ ಅಂದರೆ ಆ ಜಾಗ ಜನ ತಂದು ಅಲ್ಲಿವರೆಗೂ ನಿಲ್ಲಿಸಿದ್ದಾರೆ ಅಂತಂದರೆ ಆ ಜಾಗದಲ್ಲಿ ಇರೋವರೆಗೂ ತುಂಬ ಜವಾಬ್ದಾರಿಯಿಂದ ಇರಬೇಕಾಗತ್ತೆ. ಮಾತು ಅಷ್ಟೇ, ಕೋಪ ಬಂದಿದ ತಕ್ಷಣ ತುಬುಕಂತ ಬೈದು ಬಿಡ್ತಾರೆ, ಆ ಥರ ಎಲ್ಲ ಇರ್ತಾರಲ್ಲ. ಬೈಯೋದು 1 ನಿಮಿಷ, ಎಲ್ಲರಿಗೂ ಕೋಪ ಬರುತ್ತೆ. ಇವಾಗ ನಾನು ಏನು ಅಂದರೆ ನೀವು ಹಿಡ್ಕೊಂಡು ಹೊಡೆದಾಕ್ಬಿಡ್ತೀರ, ಅಷ್ಟು ನಿಮಗೂ ಕೋಪ ಬರುತ್ತೆ. ಆ ಕೋಪನ ತೋರಿಸ್ಕೋಬಾರ್ದು. ತೋರಿಸ್ಕೊಳ್ಳೋದಿದ್ರೆ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಯಾಕಣ್ಣ ಹಿಂಗೆ ಮಾತಾಡಿದೆ ಅಂದರೆ ಮುಗ್ದೇ ಹೋಯ್ತು.
ಅದು ಅದನ್ನೇ ಒಂದು ಕಂಟೆಂಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ನೀನು ಹಂಗಂದೆ ಅಂತೇಳಿ ಬೈತಾರಲ್ವ. ಹೌದು. ಸೊ ಅಲ್ಲಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ್ಗು ನೋಡ್ತಾರೆ, ಮುಜುಗರ ಆಗೋಂಥದ್ದು ವಿಡಿಯೋಗಳು ಮಾಡಿಬಿಡ್ತಾರೆ. ಸೊ ಅಲ್ಲಿಂದ ಜನ ಏನು ಮಾಡ್ತಾರೆ, ಅವ್ರನ್ನ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅವಾಯ್ಡ್ ಮಾಡಿ ಅವ್ರನ್ನ ಸೈಡ್ಗೆ ತಳ್ಳಿಬಿಡ್ತಾರೆ. ಇದೇ ಟ್ರೆಂಡ್ ಬೆಳಕ್ಕೆ ಕಾರಣ. ಇನ್ನೊಂದೇನು ಅಂತಂದರೆ ಹೆಣ್ಮಕ್ಳು ಹಾಳಾಗ್ತಾರೆ ಅನ್ನೋದೊಂದಿದೆ. ಅದು ನೀವು ಕೇಳಿದ್ರೆ ಹೇಳ್ತೀನಿ, ಕೇಳಿಲ್ಲ ಅಂದರೆ ಹೇಳಲ್ಲ. ಹೇಳಿ. ಹೆಣ್ಮಕ್ಳು ಬರ್ತಾ ಹಾಳಾಗ್ತಾರೆ ಅನ್ನೋದೊಂದು ನಿಮಗೆ ಗೊತ್ತಿದೆ, ಓಕೆನಾ? ಯಾವುದು ವಿಡಿಯೋದಲ್ಲಿ. ರೀಸನ್ ಏನು ಅಂದರೆ ಮಾನಿಟೈಸೇಷನ್. ಒಂದು ವಿಡಿಯೋ ಮಾಡ್ತಾರೆ, ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ವಿಡಿಯೋ ಚೆನ್ನಾಗಿ ಬಂದ್ಬಿಡುತ್ತೆ. ಅಂದರೆ ಬೇರೆ ಥರ ಕಂಟೆಂಟು, ಸ್ವಲ್ಪ ಡೀಪಾಗಿರೋ ಥರದ್ದು. ಈ ಥರದೊಂದು ವಿಡಿಯೋ ಅನ್ಎಕ್ಸ್ಪೆಕ್ಟೆಡ್ ಏನೋ ವಿಡಿಯೋ ಮಾಡೋಕ್ಕೆ ಹೋಗಿ ಏನೋ ಕಂಡುಬಿಡುತ್ತೆ. ಸೊ ನಮ್ಮ ಹುಡುಗರಿದ್ದಾರಲ್ವಾ, ಹುಡುಗರುಗಳು ಸ್ವಲ್ಪ ಆ ಥರ ನೋಡೋಕ್ಕೆ ಇಂಟ್ರೆಸ್ಟ್ ಇರೋಂಥವ್ರು, ಅದು ಅವ್ರವ್ರ ಮೈಂಡ್ ಸೆಟ್ಟು, ನಮ್ಗೆ ಗೊತ್ತಿಲ್ಲ. ಅವ್ರು ಏನು ಮಾಡ್ತಾರೆ, ಲೈಕ್ ಕೊಟ್ಟು ಫಾಲೋ ಕೊಟ್ಟು ಅವ್ರನ್ನ ಒಂದು ರೇಂಜಿಗೆ ತೊಗೊಂಡು ನಿಲ್ಲಿಸ್ಬಿಡ್ತಾರೆ. ಈ ವಿಡಿಯೋ ಬರ್ತಿದ್ದಂಗೆ ಪಕ್ಕದವ್ರು ಯಾರೋ ಹೇಳ್ತಾರೆ ಮಾನಿಟೈಸೇಷನ್ ಮಾಡಿಸ್ಕೋ, ಇದರಿಂದ ದುಡ್ಡು ಬರುತ್ತೆ ಅಂತೆಲ್ಲ ಹೇಳ್ತಾರಲ್ವಾ. ಸೊ ಇವ್ರೇನು ಮಾಡ್ತಾರೆ, ಮಾನಿಟೈಸೇಷನ್ ಮಾಡಿಸ್ಕೋತಾರೆ, 1-2 ವಿಡಿಯೋಗೆ ದುಡ್ಡು ಬರುತ್ತೆ. ನೆಕ್ಸ್ಟು ಆ ಹುಡುಗಿ ಅದೇ ಥರ ಕಂಟೆಂಟ್ ಮಾಡಿದ್ರೆ ಮಾತ್ರ ಜನ ನೋಡ್ತಾರೆ. ಹೌದು. ಆ ಹುಡುಗಿ ಏನಾನ ಗೌರಮ್ಮನ ಥರ ಒಂದೇ ಮಾತರಂ ಇದೆಲ್ಲ ಹೇಳಿದ್ರೆ, ಸೀರೆ ಎಲ್ಲ ಉಟ್ಕೊಂಡು ಬಂದು ಇವೆಲ್ಲ ಮಾಡಿದ್ರೆ, ನಮ್ಮ ನೇಷನ್ಗೆ ಸಂಬಂಧಪಟ್ಟಿರೋದಾಗಲಿ ಇನ್ನೊಂದು ಕಲ್ಚರ್ಗೆ ಸಂಬಂಧಪಟ್ಟಿರೋ ಏನು ಮಾಡಿದ್ರು ಜನ ನೋಡಲ್ಲ. ಆ ಹುಡುಗಿ ಫಸ್ಟು ಯಾವ ವಿಡಿಯೋದಿಂದ ಇವ್ರು ಫಾಲೋ ಮಾಡಿದ್ರು ಆ ಥರ ಬಂದರೆ ನೋಡೋದು. ಈ ಹುಡುಗಿ ಏನು ಮಾಡ್ತಾಳೆ, 2 ವಿಡಿಯೋ ಮಾನಿಟೈಸೇಷನ್ ಆಗಿ ಚೆನ್ನಾಗಿ ಬಂತು, ನಮಗೆ ಅಮೌಂಟ್ ಬಂತು. ಈಗ ನಾನು ಒಳ್ಳೆ ವೀಡಿಯೋಸ್ ಮಾಡ್ತೀನಿ, ಅಮೌಂಟ್ ಬರ್ತಿಲ್ವಲ್ಲ, ಹಂಗಂದ್ರೆ ಅಮೌಂಟ್ ಬರಬೇಕು ಅಂದರೆ ನಾನು ಹಿಂಗೆ ಮಾಡಬೇಕು ಅಂತ ಏನು ಮಾಡ್ತದೆ, ಡೀಪಾಗಿರೋದನ್ನ ಇನ್ನು ಸ್ವಲ್ಪ ಜಾಸ್ತಿ ಮಾಡ್ತಾ ಹೋಗುತ್ತೆ. ಆವಾಗ ಜಾಸ್ತಿ ಮಾಡ್ತಾ ಏನಾಗ್ತದೆ, ದುಡ್ಡನ್ನು ನೋಡ್ಬಿಡ್ತಾರೆ. ಆವಾಗ ಏನು ಮಾಡ್ತಾರೆ, ಆಮೇಲೆ ಹೋಗ್ತಾ ಹೆಂಗೋ ಮಾಡ್ತಾರೆ. ಮ್ಯಾಮ್ ದುಡ್ಡಿದ್ರೆ ದುನಿಯಾ ಆಳ್ಬೋದು, ಹಂಗಲ್ಲ. ಅವ್ರದ್ದು ಸೌಂದರ್ಯ ಏನಿರುತ್ತೋ ಅದು ಒಂದು ಅಷ್ಟು ಟೈಮ್ ಅಂತ ಇರುತ್ತೆ, ಒಂದು 5ರಿಂದ 6 ವರ್ಷ. ಅದಾದ್ಮೇಲೆ ಅವ್ರ ಮುಖ ನೋಡೋರು ಇರಲ್ಲ, ಗೊತ್ತಾ? ಅಲ್ಲಿ ಒಳ್ಳೇದೇನಾದ್ರು ಮಾಡಿಬಿಡ್ಬೇಕು. ಅಲ್ಲಿ ಹಾಳಾಯ್ತು ಅಂತಂದ್ರೆ ಅಲ್ಲೇನ ಆ ಒಂದು ಅಷ್ಟೇ 5ರಿಂದ 6 ವರ್ಷವರೆಗೂ ಬ್ಯೂಟಿ ಇರುತ್ತೆ, ಹೌದಲ್ವಾ? ಆಬ್ವಿಯಸ್ಲಿ. ಆಮೇಲೆ ಹೋಗಿ ನೆರಿಗೆ ಬೀಳತ್ತರ ಶುರುವಾಗುತ್ತೆ, ವೈಟ್ ಐಸ್ ಶುರುವಾಗುತ್ತೆ. ಆಮೇಲೆ ಅಷ್ಟೊತ್ತಿಗೆ ಬೇರೆ ಯಾರೋ ಬಂದ್ಬಿಟ್ಟಿರ್ತಾರೆ. ಸೊ ಜನ ಇವ್ರನ್ನ ಬಿಟ್ಬಿಟ್ಟು ಆ ಕಡೆಗೆ ನೋಡೋಕೆ ಶುರು ಮಾಡ್ತಾರಲ್ಲ, ಇವ್ರು ನೋಡಿ ಬೋರ್ ಹೊಡೆದ್ಬಿಟ್ಟಿರತ್ತಲ್ವಾ, ಇವ್ರನ್ನ ಬಿಟ್ಬಿಟ್ಟು ಅಲ್ಲಿ ಇನ್ನೊಂದು ಕಡೆ ನೋಡೋಕೆ ಶುರು ಮಾಡಿದ್ರು ಅಂದರೆ ಇವ್ರ ಟ್ರೆಂಡು ಬಿದ್ದೋಗುತ್ತೆ. ಆಲ್ರೆಡಿ ಮಾನಮರ್ಯಾದೆನೂ ಹೋಗಿರುತ್ತೆ, ಆಲ್ರೆಡಿ ಎಲ್ಲ ಇದೆಲ್ಲ ಆಗಿರುತ್ತೆ, ಎಲ್ಲ ಹೋಗಿರುತ್ತೆ, ಜೀವನ ಮಾಡೋಕ್ಕಾಗಲ್ಲ.